ದೇವ್ರೆ, ಇನ್ನು ಎಷ್ಟು ದಿನ ನನಗೆ ಈ ನರಕದ ಶಿಕ್ಷೆ? ಮನೆಯವ್ರ ಜೊತೆ ಎಲ್ಲ ನಾನು ಆನಂದವಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತೀನಿ. ಚಿನ್ನ ಹೋಗಿ ಬರ್ಲಾ? ಬಂಗಾರ ಹೋಗಿ ಬರ್ಲಾ? ಡೈಮಂಡು ಬರ್ಲಾ? ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ತಾನೆ ಇಲ್ಲ. ತಗೊಳ್ಳಿ ನೋಡಿ. ರಚ್ಚು, ಅವತ್ತು ದೇವಸ್ಥಾನದಲ್ಲಿ ಆ ಹೆಂಗಸ್ ಮಿಸ್ ಆಗಿದ್ಲಲ್ಲ, ಹೇಗಾದ್ರೂ ಮಾಡಿ ಅವಳ ಕಂಡುಹಿಡಿಬೇಕು. ಅವಳು ಹೇಗೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಾ ಇದ್ದಾಳೆ, ಅವಳ ಪರವಾಗಿ ಈ ಮನೇಲಿ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ನಾವು. ಯಾತಕ್ಕೂ ಇವತ್ತು ಒಂದ್ಸಲಿ ಅರ್ಚಕರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ವಿ ನೀಡ್ ಟು ಫೈಂಡ್ ಹರ್. ಹೋಗ್ಬರ್ತೀನಿ ನಾನು. ಭರತನಾಟ್ಯ ಮಾಡೋರು ಕಾಲ್ಗೆಜ್ಜೆ ಮಣಿತಾನೆ ಇದು. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಈ ಮಣಿಗಳಿಗೂ, ಆ ಹೆಂಗಸಿಗೂ, ಅಮ್ಮಂಗೂ, ಈ ಮನೆಗೂ ಏನೋ ಚೈನ್ ಲಿಂಕ್ ಇದೆ. ಆ ಹೆಂಗ್ಸ್ ಯಾರು? ಅಮ್ಮನ್ ಹೆದರ್ಸ್ದಾಗೆ ಈ ಮನೇಲೂ ಯಾರನ್ನಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದಾ? ಹೇಗ್ ತಿಳ್ಕೊಳ್ಳೋದು? ಜೀವ ಹೇಳ್ದ ಹಾಗೆ ಅವಳು ಮತ್ತೆ ದೇವಸ್ಥಾನಕ್ಕೆ ಬರ್ಬೇಕು, ನಾವು ಕಾದಿದ್ದು ಅವಳನ್ನ ಹಿಡಿಬೇಕು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಅವಳು ಬರ್ತಾಳೋ ಇಲ್ವೋ? ಅತ್ತೆ ಕೊಡ್ತಾ ಇರೋದು ಇದೇ ಔಷಧಿನ? ಅಯ್ಯೋ, ಹಬ್ಬದ ಸಡ್ಗರದಲ್ಲಿ ಈ ಔಷಧಿ ಬಗ್ಗೆ ವಿಚಾರಿಸೋದನ್ನೇ ಮರ್ತ್ಬಿಟ್ಟಿದ್ನಲ್ಲ. ನಿಧಿಗೆ ಫೋನ್ ಮಾಡಿ ಈ ಔಷಧಿ ಬಾಟಲ್ನ ಅವಳಿಗೆ ಕಳಿಸ್ಬೇಕು. ಬಟ್ ಯಾರ ಹತ್ರ ಕಳಿಸ್ಲಿ? ಕಪಿಲ್, ಆಫೀಸ್ಗೆ ಹೋಗಿಲ್ವಾ? ಅದಕ್ಕೆ ತಾನೇ ಕೂತಿರೋದು. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ಈ ಬ್ಯಾಗ್ನ ನಮ್ಮ ಮನೆಗೆ ಕೊಡ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ನೀವೇನ್ ನನ್ನ ಕೊರಿಯರ್ ಬಾಯ್ ಅನ್ಕೊಂಡಿದ್ದೀರಾ? ಶ್ರೀವಾರಿ ಜ್ಯುವೆಲರ್ಸ್ ಎಂಪ್ಲಾಯ್ ನಾನು, ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ. ನಿಧಿಗೆ ಬೇರೆ ಕಳಿಸ್ತೀನಿ ಅಂತ ಫೋನ್ ಮಾಡ್ಬಿಟ್ಟೆ. ಏನ್ ಮಾಡೋದು ಇವಾಗ? ಯಾರನ್ನಾರು ಕೇಳ್ತೀನಿ. ಒಂದ್ ನಿಮಿಷ. ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಬೇಡ ಬಿಡು ಕಪಿಲ್, ಸುಮ್ನೆ ನೀನ್ ಯಾಕೆ ಕೊರಿಯರ್ ಬಾಯ್ ಆಗ್ಬೇಕು? ನಾನು ಬೇರೆ ಏನಾದ್ರೂ ಅರೇಂಜ್ ಮಾಡ್ಕೋತೀನಿ. ಪರವಾಗಿಲ್ಲ, ಕೊಡಿ. ಅದೇನೋ ಅರ್ಜೆಂಟ್ ಅಂದ್ರಲ್ಲ, ಬಟ್ ಇದೇ ಲಾಸ್ಟು. ಇನ್ ಮುಂದೆ ಈ ಥರದ್ದೆಲ್ಲ ಕೆಲಸ ಹೇಳ್ಬೇಡಿ ನನಗೆ. ಸರಿ, ಥ್ಯಾಂಕ್ ಯು. ಲೊಕೇಶನ್ ಕಳಿಸಿ. ಅಕ್ಕ ಬ್ಯಾಗ್ ಕೊಟ್ಟು ಕಳ್ಸದ್ಲಾ? ಹಾ, ಕೊಡಿಲಿ. ಕೊಟ್ಟಿದ್ದಾಯ್ತಲ್ಲ, ಇನ್ನು ಯಾಕೆ ನಿಂತಿದೀಯಾ? ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಾದ್ರೂ ಕೊಡ್ಬೇಕಾ? ಏಯ್, ಏನ್ ಅನ್ಕೊಂಡಿದ್ಯಾ ನೀನ್ ನನ್ನನ್ನ? ನಿಮ್ ಬೀಗ್ರ ಮನೆಯಿಂದ ಬರ್ತಾ ಇದ್ದೀನಿ, ಕಡೆ ಪಕ್ಷ ಮನೆ ಒಳಗ್ ಕರೆದು ಒಂದ್ ಲೋಟ ನೀರ್ ಕೊಡ್ಬೇಕನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ನಿನ್ಗೆ?
ನೀರ್ ಕುಡಿಯೋನಾದ್ರೆ ಕುಡ್ಬಹುದು, ನೀನ್ ಬೀರ್ ಕುಡಿಯೋನಲ್ವಾ? ಕುಡ್ಕೊಂಡ್ ಬಂದಿದೀಯಾ? ಏ ಇಲ್ಲಪ್ಪ. ಎಲ್ಲಿ? ಒಂದ್ಸಲ ಊದು. ಅದೇ ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಪೊಲೀಸರು ಹಿಡಿದಾಗ ಊದಿರ್ತೀಯ ಅಲ್ಲ, ಆತರ. ನಾನಂತವೆಲ್ಲ ಮಾಡಿಲ್ಲ. ಪರವಾಗಿಲ್ಲ, ಇವಾಗ ಊದು. ಕುಡ್ದಿಲ್ಲ. ಅವಾಗ್ಲೇ ಹೇಳುದ್ನಲ್ಲ. ಸರಿ, ಬಾ ಒಳಗೆ. ಕೂತ್ಕೋ. ಮನೇಲಿ ಯಾರು ಇಲ್ವಾ? ಅಮ್ಮ ಮತ್ತೆ ದೊಡ್ಡಮ್ಮ ದೇವಸ್ಥಾನಕ್ ಹೋಗಿದ್ದಾರೆ. ಡ್ಯಾಡ್ ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಮನೇಲಿ ನಾನಿದ್ದೀನಿ. ವೆರೈಟಿ ವೆರೈಟಿ ಚಾಕು ಇದೆ. ಯಾರನ್ನಾದ್ರೂ ಚುಚ್ಚಿ ಸಾಯಿಸಿದ್ರು ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ತಪ್ಪಿಸ್ಕೋಬಹುದು. ನೀರ್ ಕುಡಿತೀಯಾ ಅಥವಾ ಜ್ಯೂಸ್ ಏನಾದ್ರು? ಏನು ಬೇಡ, ಸುಮ್ನೆ ಕೇಳ್ದೆ ಅಷ್ಟೇ. ಇಷ್ಟ ದೂರ ಬಂದಿದ್ಯಾ, ಹಾಗೆ ಹೇಗ್ ಕಳ್ಸೋದು? ಆಮೇಲೆ ನೀನ್ ಹೋಗಿ ಅಕ್ಕನಿಗೆ ಕಂಪ್ಲೇಂಟ್ ಮಾಡಿ ಅವಳು ನನಗ್ ಕಾಲ್ ಮಾಡಿ ಬೈಬೇಕಾ? ನೀರ್ ಕೊಡ್ತೀನಿ, ಕುಡ್ದ್ಬಿಟ್ಟು ಹೋಗು. ಥ್ಯಾಂಕ್ಸ್. ಏನದು? ಏನೋ ಔಷಧಿ ಬಾಟ್ಲ್ ಇದ್ದಂಗಿದೆ. ಇದನ್ನ ಯಾಕೆ ನಿಮ್ಮ ಅಕ್ಕ ಕೊಟ್ಟು ಕಳ್ಸಿದಾರೆ? ಅದನ್ ಕಟ್ಕೊಂಡ್ ನಿನಗೇನಾಗ್ಬೇಕು? ನೀರ್ ಕುಡ್ದ್ಯಾ? ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಹೊರಡು. ಗಿಣಿ, ನಾನು ಹೋಗಿ ಬರ್ತೀನಿ. ಸರಿ. ದೇವಿ, ಆ ಸಂಜೀವ ಮನೆಗೆ ಹೊರಟ. ರಾಣ, CCTVs ಎಲ್ಲ ಆಫ್ ಮಾಡಿದ್ಯಾ ಅಲ್ವಾ? ನಾನೇ ಪರ್ಸನಲ್ ಆಗಿ ಎಲ್ಲೋ ಆಫ್ ಮಾಡಿದ್ದೀನಿ. ಗುಡ್. ನಿನಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಗೋ. ಸರ್, ಒಂದ್ ನಿಮಿಷ, ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಡ್ರೆಸ್ ದೇವಿ ಬಾ. ರಾಣ, ಡೂಪ್ಲಿಕೇಟ್ ಕೀ. ಇವತ್ತು ಆಫೀಸಲ್ಲಿ ಕೆಲಸದ ಬ್ಯುಸಿಲಿ ರಚ್ಚು ಫೋನ್ ಮಾಡಕ್ಕೆ ಆಗಿಲ್ಲ. ಕೋಪ ಮಾಡ್ಕೊಂಡಿರ್ತಾಳೆ. ಫೋನ್ ಮಾಡಿ ಅವಳನ್ನ ಕೂಲ್ ಮಾಡೋಣ. ರಾಣ, ಇದು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ತಾನೆ? ಹೌದು ದೇವಿ, ಒಂದ್ಸಲಿ ಶಟರ್ ಕ್ಲೋಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ನಾವು ಮತ್ತೆ ಕೀ ಹಾಕಿ ತೆಗಿಬೇಕು. ಹೇಗೋ ನಮ್ಗೆ ಅಷ್ಟೊಂದು ಟೈಮ್ ಸಿಗತ್ತಲ್ವಾ? ಹೆಂಗೂ ಆ ಹುಡುಗ ಸೆಕ್ಯೂರಿಟಿನ ಒಂದಷ್ಟು ದೂರ ಓಡಿಸ್ಕೊಂಡು ಹೋಗಿರ್ತಾನೆ. ಅವನು ವಾಪಸ್ ಬರೋಷ್ಟರಲ್ಲಿ ನಾವ್ ಕಂಫರ್ಟೇಬಲ್ ಆಗಿ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಹೊರಟ್ಬಿಡೋಣ. ಕರೆಕ್ಟ್. ಬಾ. ಫೋನ್ ಎಲ್ಲಿಟ್ಟೆ?
ಆಫೀಸಲ್ಲೇ ಬಿಟ್ಟಿದ್ದೀನಿ. ಛೇ, ಜೀವ, ಬರ್ತಾ ಬರ್ತಾ ನಿನಗೆ ಮರುವು ಜಾಸ್ತಿ ಆಗ್ತಾ ಇದೆ. ಮಲ್ಲೇಶ್ ಎಲ್ಲಿ ಹೋದ್ರು? ಊಟಕ್ಕೇನಾದ್ರು ಹೋದ್ರ? ಅದು ಅಂಗಡಿ ಬಿಟ್ಟು. ದೇವ್ರೆ, ಇನ್ನು ಎಷ್ಟು ದಿನ ನನಗೆ ಈ ನರಕದ ಶಿಕ್ಷೆ? ಮನೆಯವ್ರ ಜೊತೆ ಎಲ್ಲ ನಾನು ಆನಂದವಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ಆ ದೇವಿ ಇದಕ್ ಬಿಡ್ತಿಲ್ಲ. ಅವಳು ಈ ಮನೆನ ಸ್ಮಶಾನ ಮಾಡ್ಬಿಡ್ತಾ ಇದ್ದಾಳೆ. ಅವಳಿಗೊಂದು ಗತಿ ಕಾಣಿಸು ದೇವ್ರೆ. ನೀನೇ ಯಾವ ರೂಪದಲ್ಲಾದ್ರೂ ಬಂದು ನನ್ನ ಕುಟುಂಬನ ಕಾಪಾಡು ದೇವ್ರೆ, ಕಾಪಾಡು. ಈ ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದಕ್ಕೆ ನೀನೇ ಒಂದ್ ದಾರಿ ತೋರಿಸು ದೇವ್ರೆ.